ಕೇವಲ 10 ರೂಪಾಯಿ ಇದ್ರೂ ಸಾಕು, ನೀವು ಹೂಡಿಕೆ ಮಾಡಬಹುದು. ನನಗೆ ಇನ್ವೆಸ್ಟ್ಮೆಂಟ್ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ಅನ್ಕೋತಾ ಇದ್ದೀರಾ? ಇರಲಿ, ನೀವು ಫೋನ್ ಪೇ ಯೂಸ್ ಮಾಡ್ತೀರಲ್ವಾ, ಅದು ಸಾಕು. ಈ ವಿಡಿಯೋದಲ್ಲಿ ಫೋನ್ ಪೇ ಯೂಸ್ ಮಾಡಿಕೊಂಡು ಡೈಲಿ SIPಯಲ್ಲಿ ಕೇವಲ 10 ರೂಪಾಯಿಯಿಂದ ಹೇಗೆ ಹೂಡಿಕೆ ಆರಂಭಿಸೋದು ಅನ್ನೋದನ್ನು ಹೇಳ್ತೀನಿ. ಅದು ಕೂಡ ಪ್ರಾಕ್ಟಿಕಲ್ ಆಗಿ ತಿಳಿಸ್ಕೊಡ್ತೀನಿ. 2026ರಿಂದಾದರೂ ಹೂಡಿಕೆ ಆರಂಭಿಸಬೇಕು ಅಂತ ಅನ್ಕೊಳ್ತಾ ಇದ್ರೆ ಈ ವಿಡಿಯೋ ನಿಮ್ಗೋಸ್ಕರನೇ. ಹಾಗಿದ್ರೆ ಈ ಡೈಲಿ SIP ಅಂದ್ರೆ ಏನು? 10 ರೂಪಾಯಿಯಿಂದ ಹೇಗೆ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಆರಂಭಿಸೋದು? ಇದು ಹೇಗೆ ವರ್ಕ್ ಆಗುತ್ತೆ? ಇದರಿಂದ ನಿಮಗೆ ಹೇಗೆ ಲಾಭವಾಗುತ್ತೆ? ಫೋನ್ ಪೇ ಯೂಸ್ ಮಾಡಿ ಇನ್ವೆಸ್ಟ್ ಮಾಡೋದು ಹೇಗೆ? 10 ರೂಪಾಯಿಯನ್ನ ಇನ್ವೆಸ್ಟ್ ಮಾಡಿದ್ರೆ ಅದರಿಂದ ಎಷ್ಟು ಆದಾಯ ಬರ್ಬೋದು? ಎಲ್ಲವನ್ನ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಎಂಡ್ ಟು ಎಂಡ್ ಈ ವಿಡಿಯೋವನ್ನ ನೋಡಿ, ಹಾಗೇನೆ ಕಲ್ತ್ಕೊಳ್ಳಿ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಟು ಬಾಸ್ ವಾಲಾ. ನಾನು ಶೇಷಕೃಷ್ಣ ಭಟ್. ನೋಡಿ, ನಾವೆಲ್ಲ ಸಣ್ಣವರಿರುವಾಗ ಅಪ್ಪ ಅಮ್ಮನ ಕೈಯಲ್ಲಿ ಪಾಕೆಟ್ ಮನಿ ಅಂತ ಕೇಳ್ತಾ ಇದ್ವಿ. ಆಗ 5 ರೂಪಾಯಿನೋ 10 ರೂಪಾಯಿನೋ ಕೊಡ್ತಾ ಇದ್ರು. ಅದೇ ನಮಗೆ ದೊಡ್ಡ ಖುಷಿ ಆಗ್ತಿತ್ತು. ಆದರೆ ಈಗಿನ ಮಕ್ಕಳಿಗೆ 10 ರೂಪಾಯಿ ಅಂತ ಹೇಳಿದ್ರೆ ಅದಕ್ಕೇನು ಸಿಗುತ್ತೆ ಅಂತ ಕೇಳ್ತಾರೆ. ಹೌದು, 10 ರೂಪಾಯಿನ ಮೌಲ್ಯ ಕಡಿಮೆ ಆಗಿದೆ, ನಿಜ. ಆದರೆ ನೋಡಿ, ನಮ್ಮಲ್ಲಿ ಎಷ್ಟೋ ಜನ ಅನ್ಕೋತಾರೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ 10,000, 20,000, 50,000, ಲಕ್ಷ ಬೇಕು ಅಂತ. ಆದರೆ ಅದು ತಪ್ಪು ಕಲ್ಪನೆ. ನೀವು ಮನಸ್ಸು ಮಾಡಿದರೆ ಕೇವಲ 10 ರೂಪಾಯಿಂದನೂ ಕೂಡ ಇನ್ವೆಸ್ಟ್ಮೆಂಟ್ ಆರಂಭಿಸ್ಬೋದು. ಅದು ಹೇಗೆ ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ಇದರಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ SIP ಅಂದ್ರೆ ಏನು ಅಂತ ನೋಡೋಣ. ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂದ್ರೆ ಪ್ರತಿ ತಿಂಗಳು ಅಥವಾ ನಿಗದಿತ ಅವಧಿಯಲ್ಲಿ ಸ್ವಲ್ಪ ಮೊತ್ತವನ್ನ ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆ ಮಾಡುವಂತ ಸರಳ ವಿಧಾನ. ಇದು ಮಾರುಕಟ್ಟೆಯ ಏರಿಳಿತಗಳ ಚಿಂತೆ ಇಲ್ಲದೆ ನಿಧಾನವಾಗಿ ಸಂಪತ್ತನ್ನು ನಿರ್ಮಿಸೋದಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು. ಹಾಗಿದ್ರೆ ಡೈಲಿ SIP ಅಂದ್ರೆ ಏನು? ನೋಡಿ, ಡೈಲಿ SIP ಅಂತ ಹೇಳಿದ್ರೆ ಡೈಲಿ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್. ಅಂದ್ರೆ ಮ್ಯೂಚುವಲ್ ಫಂಡ್ನಲ್ಲಿ ಒಂದು ಫಂಡ್ನಲ್ಲಿ ಹೇಗೆ ತಿಂಗಳಿಗೊಮ್ಮೆ ನಾವೊಂದು ಅಮೌಂಟನ್ನು ಫಿಕ್ಸ್ ಮಾಡಿ ಅದನ್ನು ನಿಗದಿತ ಸಮಯಕ್ಕೆ ಸರಿಯಾಗಿ ಅಕೌಂಟ್ನಿಂದ ಅಮೌಂಟ್ ಆ ಫಂಡ್ಗೆ ಹೋಗೋ ಹಾಗೆ ಮಾಡ್ತೀವೋ, ಹೂಡಿಕೆ ಮಾಡ್ತೀವೋ, ಅಂದರೆ SIP ಮಾಡ್ತೀವೋ, ಅದೇ ರೀತಿ ಇಲ್ಲಿ ಡೈಲಿ ಅಂದರೆ ಪ್ರತಿದಿನ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ನಡೆಯುತ್ತೆ. ಅಂದರೆ ಪ್ರತಿದಿನ ಹೂಡಿಕೆಯಾಗುತ್ತೆ. ಅಂದರೆ ಡೈಲಿ ನಮ್ಮ ಒಂದು ಅಕೌಂಟ್ನಿಂದ 10 ರೂಪಾಯಿನೋ 20 ರೂಪಾಯಿನೋ, ಅಂದರೆ ನಾವೆಷ್ಟು ಅಮೌಂಟನ್ನು ನಿಗದಿ ಮಾಡಿರ್ತೀವೋ ಅಷ್ಟು ಅಮೌಂಟ್ ನಾವು ಸೆಲೆಕ್ಟ್ ಮಾಡಿರುವಂಥ ಫಂಡ್ಗೆ ಹೋಗುತ್ತೆ. ಇದನ್ನೇ ನಾವು ಡೈಲಿ SIP ಅಂತ ಹೇಳೋದು. ಇನ್ನು ಇಲ್ಲಿ ನೀವು ನಿಗದಿ ಮಾಡುವಂಥ 10 ರೂಪಾಯಿನೋ ಅಥವಾ 20 ರೂಪಾಯಿನೋ 50 ರೂಪಾಯಿನೋ ಪ್ರತಿದಿನ ಕೂತು ಯಾವ ಫಂಡ್ ಅಂತ ನೋಡಿ ಹೂಡಿಕೆ ಮಾಡಬೇಕಾಗಿಲ್ಲ. ನೀವು ಸ್ಟಡಿ ಮಾಡಿ ಅಥವಾ ಸೆಬಿ ರಿಜಿಸ್ಟರ್ಡ್ ಮ್ಯೂಚುವಲ್ ಫಂಡ್ ಅಡ್ವೈಸರ್ ಅವರಿಂದ ಸಲಹೆಯನ್ನು ಪಡ್ಕೊಂಡು ಒಂದೊಳ್ಳೆ ಫಂಡನ್ನು ಸೆಲೆಕ್ಟ್ ಮಾಡಿ ಅದರಲ್ಲಿ ಡೈಲಿ SIP ಆಪ್ಷನ್ ಮೂಲಕ ಹೂಡಿಕೆ ಮಾಡ್ತಾ ಹೋಗ್ಬೋದು. ಆಗ ತಾನಾಗೆ ಪ್ರತಿದಿನ ನೀವು ನಿಗದಿ ಮಾಡಿದಂಥ ಹಣ ಅಂದರೆ 10 ರೂಪಾಯಿನೋ 20 ರೂಪಾಯಿನೋ 50, 100 ಹೀಗೆ ನಿಮ್ಮ ಅಕೌಂಟ್ನಿಂದ ಡೆಬಿಟ್ ಆಗಿ ನೀವು ಸೆಲೆಕ್ಟ್ ಮಾಡಿದಂಥ ಫಂಡ್ನಲ್ಲಿ ಹೂಡಿಕೆಯಾಗ್ತಾ ಹೋಗುತ್ತೆ. ಹಾಗಿದ್ರೆ ಈಗ ನೀವು ಕೇಳ್ಬೋದು, ಈ ಡೈಲಿ SIP ಯಾರಿಗೆ ಸೂಕ್ತ ಅಂತ. ನೋಡಿ, ಈ ಡೈಲಿ SIP ಯಾರಿಗೆ ಸೂಕ್ತ ಅಂತ ನೋಡೋದಿದ್ರೆ ಬಿಗಿನರ್ಸು ಅಂದರೆ ಇನ್ವೆಸ್ಟ್ಮೆಂಟಲ್ಲಿ ಬಿಗಿನರ್ಸು, ಸ್ಟೂಡೆಂಟ್ಸು ಅಂದರೆ ಓದ್ತಾ ಇರುವಾಗಲೇ ಎಷ್ಟೋ ಜನ ನಮಗೆ ಹಣ ಸಾಕಾಗೋದಿಲ್ಲ, ಒಂದು ಸ್ವಲ್ಪ ಹಣ ಸೇವಿಂಗ್ಸ್ ಮಾಡಬೇಕು ಅಂತೇಳಿ ಇರ್ತಾರೆ. ಸೊ ಅಂದರೆ ಪಾರ್ಟ್ ಟೈಮ್ನಲ್ಲಿ ಕೆಲಸ ಕೂಡ ಮಾಡ್ತಾ ಇರ್ತಾರೆ. ಅಂಥವರಿಗೆ ಈ ಡೈಲಿ SIP ಸೂಕ್ತ ಅಂತ ಹೇಳ್ಬೋದು. ಅಥವಾ ಈ ತಿಂಗಳ SIPಗೆ ನನಗೆ 5,000ನೋ 10,000ನೋ ಉಳಿಸೋದು, ಹೂಡಿಕೆ ಮಾಡೋದು ತುಂಬಾನೇ ಕಷ್ಟ ಅನ್ನೋರು ಇದನ್ನ ಆಯ್ಕೆ ಮಾಡ್ಕೊಳ್ಬೋದು. ಹಣ ಒಟ್ಟುಗೂಡಿಸಿ ತಿಂಗಳ ಕೊನೆಗೆ ಹೂಡಿಕೆ ಮಾಡೋದು ಕಷ್ಟ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ನಾವು ಹೂಡಿಕೆ ಮಾಡೋದಕ್ಕೋಸ್ಕರ ಹಣವನ್ನು ಇಟ್ಕೊಂಡಿರ್ತೀವಿ, ಬಟ್ ಎಲ್ಲೋ ಖರ್ಚಾಗೋಗುತ್ತೆ, ಅಂದ್ರೆ ಕೈಯಲ್ಲಿ ಹಣ ನಿಲ್ಲಲ್ಲ ಅಂತ ಎಷ್ಟೋ ಜನ ಹೇಳ್ತಾರೆ. ಅಂಥವರು ಕೂಡ ಈ ಡೈಲಿ SIPಯನ್ನ ಪರಿಗಣಿಸಬಹುದು. ಅಥವಾ ನಾನು ಈಗ ತಾನೇ ಹೂಡಿಕೆಯನ್ನು ಆರಂಭಿಸ್ತಾ ಇದ್ದೀನಿ, ಈ ಮ್ಯೂಚುವಲ್ ಫಂಡ್ ಅಥವಾ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಎಲ್ಲ ಅಷ್ಟೊಂದು ನನಗೆ ಗೊತ್ತಿಲ್ಲ, ಆದರೆ ಅದನ್ನು ಕಲಿತಾ ಹೂಡಿಕೆ ಮಾಡ್ತೇನೆ ಅನ್ನೋರು ಕೂಡ ಇದನ್ನು ಪರಿಗಣಿಸಿ ಈ ಡೈಲಿ SIPಯಿಂದ ಸಣ್ಣ ಮೊತ್ತದ ಹಣದೊಂದಿಗೆ ಅಂದರೆ ಕೇವಲ 10 ರೂಪಾಯಿಯಿಂದ ಹೂಡಿಕೆ ಪಯಣವನ್ನು ಆರಂಭಿಸ್ಬೋದು. ನೋಡಿ, ಇಲ್ಲಿ ಗಮನಿಸಬೇಕಾದ ಅಂಶ ಏನು ಅಂತ ಹೇಳಿದ್ರೆ, ನಂಬರ್ 1, ದೊಡ್ಡ ಅಮೌಂಟ್ ಬೇಕಾಗಿಲ್ಲ ಹೂಡಿಕೆ ಮಾಡೋದಕ್ಕೆ. ಎರಡನೇದಾಗಿ, ನಾನು ಹೂಡಿಕೆ ಬಗ್ಗೆ ಕಲ್ತ್ಕೊಳ್ಬೇಕು ಅನ್ನೋರಿಗೆ ಇದೊಂದು ದೊಡ್ಡ ಅವಕಾಶ ಅಂತಾನೆ ಹೇಳ್ಬೋದು. ಮೂರನೇದಾಗಿ, ಹೇಗೆ ನಾವು ಹೂಡಿಕೆ ಮಾಡಿದ ಹಣ ಕಾಂಪೌಂಡಿಂಗ್ ಆಗುತ್ತೆ, ಯಾವ ರೀತಿಯ ರಿಟರ್ನ್ ಸಿಗುತ್ತೆ, ಯಾವ ರೀತಿ ಮಾರ್ಕೆಟ್ ಇರುತ್ತೆ ಅನ್ನೋದನ್ನೆಲ್ಲ ನೀವು ಇಲ್ಲಿ ಒಂದು ಸಣ್ಣ ಅಮೌಂಟನ್ನು ಇನ್ವೆಸ್ಟ್ ಮಾಡೋದ್ರ ಮೂಲಕ ಅನಾಲಿಸಿಸ್ ಮಾಡೋಕೆ ಆಗುತ್ತೆ. ಅಂದರೆ ಮಾರ್ಕೆಟ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನೆಲ್ಲ ನೀವೇ ಇಲ್ಲಿ ಕಲಿಬೋದು.
ಹೌದು, ಡೈಲಿ SIP ಅಂದರೆ ಏನು, ಯಾಕೆ ಅಂತೆಲ್ಲ ಗೊತ್ತಾಯಿತು. ಆದರೆ ಈ ಫೋನ್ ಪೇ ಮೂಲಕ ಹೇಗೆ ಇನ್ವೆಸ್ಟ್ ಮಾಡೋದು ಅಂತ ಕೇಳ್ತಾ ಇದ್ದೀರಾ. ನೋಡಿ, ಸಾಮಾನ್ಯವಾಗಿ ಫೋನ್ ಪೇಯನ್ನು ನಾವು ಹೆಚ್ಚಾಗಿ ಯಾವುದಕ್ಕೆ ಯೂಸ್ ಮಾಡ್ತೀವಿ ಹೇಳಿ? ಹಣ ಕಳಿಸೋದಕ್ಕೆ, ಹಾಗೆಯೇ ಹಣವನ್ನು ಪಡೆಯೋದಕ್ಕೆ. ಹಾಗೆಯೇ ಕೆಲವೊಮ್ಮೆ ಅದರಲ್ಲಿರೋ ಬೇರೆ ಬೇರೆ ಆಪ್ಷನ್ಗಳನ್ನು ಕೂಡ ನಾವು ಬಳಸ್ತೀವಿ. ಅಂದರೆ ಎಲೆಕ್ಟ್ರಿಕ್ ಬಿಲ್ ಪೇ ಮಾಡೋದಕ್ಕೆ, ವಾಟರ್ ಬಿಲ್ ಕಟ್ಟೋದಕ್ಕೆ, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ನಾವು ಯೂಸ್ ಮಾಡ್ತೀವಿ. ಆದರೆ ಎಷ್ಟು ಜನ ಅದರಲ್ಲಿರುವಂಥ ಮ್ಯೂಚುವಲ್ ಫಂಡ್ ಆಪ್ಷನ್ ಅನ್ನು ಬಳಸಿ ಇನ್ವೆಸ್ಟ್ ಮಾಡಿದ್ದೀರಿ ಹೇಳಿ? ಹೇಗೆ ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ ಪ್ಲಾಟ್ಫಾರ್ಮ್ಗಳಿದಾವೋ ಹಾಗೇನೆ ಫೋನ್ ಪೇಯಲ್ಲಿಯೂ ಕೂಡ ನೀವು ಮ್ಯೂಚುವಲ್ ಫಂಡ್ನಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಆಪ್ಷನ್ ಇದೆ. ಸೊ ಇಲ್ಲಿ ನಿಮಗೆ ಡೈಲಿ SIP ಇದೆ. ಅದು ಕೂಡ ಕೇವಲ 10 ರೂಪಾಯಿನಿಂದ ಇನ್ವೆಸ್ಟ್ಮೆಂಟ್ ಅಥವಾ ಹೂಡಿಕೆಯನ್ನು ನೀವು ಶುರು ಮಾಡ್ಬೋದು. ಅದು ಹೇಗೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ತೀನಿ. ಆದರೆ ಅದಕ್ಕೂ ಮುಂಚೆ ಒಂದು ಮುಖ್ಯವಾದಂಥ ವಿಷಯವನ್ನು ನಿಮ್ಗೆ ಹೇಳಬೇಕು. ಅದೇನು ಅಂತ ಹೇಳಿದ್ರೆ, ನೀವು ಹೂಡಿಕೆಯನ್ನು ಆರಂಭಿಸೋದಕ್ಕೂ ಮುನ್ನ ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಸೇಫ್ಟಿ ತುಂಬ ಮುಖ್ಯ. ನೋಡಿ, ಇಡೀ ಫ್ಯಾಮಿಲಿ ದುಡಿಯುವಂಥ ನಿಮ್ಮನ್ನು ಅವಲಂಬಿಸಿರುತ್ತೆ. ಆಕಸ್ಮಿಕವಾಗಿ ನಿಮಗೇನಾದರೂ ಆಯಿತು ಅಂತ ಹೇಳಿದ್ರೆ ನಿಮ್ಮ ಇಡೀ ಕುಟುಂಬ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿ ಬಿಡುತ್ತೆ. ಒಂದು ಕಡೆ ಭಾವನಾತ್ಮಕವಾಗಿ ನಿಮ್ಮನ್ನು ಕಳ್ಕೊಂಡಂಥ ದುಃಖ ಇದ್ದರೆ, ಮತ್ತೊಂದು ಕಡೆ ನೀವು ಮಾಡಿರುವಂಥ ಸಾಲ, ಮಕ್ಕಳ ಭವಿಷ್ಯ, ಹೀಗೆ ನಾನಾ ರೀತಿಯ ಆರ್ಥಿಕ ಜವಾಬ್ದಾರಿಗಳು ನಿಮ್ಮ ಕುಟುಂಬದವರ ಮೇಲೆ ಬಂದ್ಬಿಡುತ್ತೆ. ಅವರು ಕಷ್ಟಪಡಬೇಕಾಗತ್ತೆ. ಅದಾಗಬಾರ್ದು ಅಂತ ಹೇಳಿದ್ರೆ ನೀವು ಟರ್ಮ್ ಇನ್ಶೂರೆನ್ಸನ್ನು ತೆಗೆದುಕೊಳ್ಳೇಬೇಕು. ಟರ್ಮ್ ಇನ್ಶೂರೆನ್ಸ್ ತೆಗೆದುಕೊಳ್ಬೇಕು ಅಂತ ಹೇಳಿದಾಗ ಇಮ್ಮಿಡಿಯೇಟ್ ಆಗಿ ತೆಗೆದುಕೊಳ್ಳೋದಲ್ಲ. ಮಾರ್ಕೆಟ್ನಲ್ಲಿ ಹಲವಾರು ಟರ್ಮ್ ಇನ್ಶೂರೆನ್ಸ್ ಕಂಪನಿಗಳಿವೆ, ಹಾಗೆಯೇ ಪ್ಲಾನ್ಗಳು ಕೂಡ ಇದ್ದಾವೆ. ಆದರೆ ನೀವು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಕಂಪೇರ್ ಮಾಡಿ ತೆಗೆದುಕೊಳ್ಬೇಕು. ಅದಕ್ಕೆ ಡಿಸ್ಕ್ರಿಪ್ಷನ್ನಲ್ಲಿ ಪಾಲಿಸಿ ಬಜಾರ್ ಲಿಂಕ್ ಕೊಟ್ಟಿದ್ದೀನಿ. ಆ ಲಿಂಕನ್ನು ಕ್ಲಿಕ್ ಮಾಡಿ ನೀವು ಎಕ್ಸ್ಪ್ಲೋರ್ ಮಾಡ್ಬೋದು. ಇಲ್ಲಿ ನಿಮಗೆ ನಿಮ್ಮ ವಯಸ್ಸು ಹಾಗೂ ಆರೋಗ್ಯಕ್ಕೆ ಅನುಗುಣವಾಗಿ 400-500 ರೂಪಾಯಿ ಪ್ರೀಮಿಯಂನಿಂದ ಶುರುವಾಗಿ ಕೋಟಿಗಳವರೆಗೆ ಕವರೇಜ್ ಸಿಗುವಂಥ ಪ್ಲಾನ್ಗಳಿವೆ. ಹಾಗೆಯೇ ಪ್ರೀಮಿಯಂ ಮೇಲೆ 15% ಡಿಸ್ಕೌಂಟ್ ಕೂಡ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ 51ಕ್ಕೂ ಹೆಚ್ಚು ಮೋಸ್ಟ್ ಟ್ರಸ್ಟೆಡ್ ಅಂದರೆ ವಿಶ್ವಾಸಾರ್ಹ ಇನ್ಶೂರೆನ್ಸ್ ಪಾರ್ಟ್ನರ್ಸ್ ಇಲ್ಲಿದ್ದಾರೆ. ನೀವು ನೋಡಿ ನಿಮಗೆ ಸೂಕ್ತವಾದ ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ ಅನ್ನು ಇಲ್ಲಿ ನೀವು ತೆಗೆದುಕೊಳ್ಬೋದು. ಹಾಗೆಯೇ ಇನ್ನೊಂದು ಮುಖ್ಯವಾದ ವಿಚಾರ ಅಂತ ಹೇಳಿದ್ರೆ ಹೆಲ್ತ್ ಇನ್ಶೂರೆನ್ಸ್. ಇದು ತುಂಬಾನೇ ಮುಖ್ಯ. ಇದು ಪ್ರತಿಯೊಬ್ಬರಿಗೂ ಕೂಡ ಮುಖ್ಯನೇ. ಯಾಕಂದ್ರೆ ನೀವು ಕಷ್ಟಪಟ್ಟು ಸಂಪಾದಿಸಿದಂಥ ಹಣ, ಉಳಿತಾಯ ಮಾಡಿದಂಥ ಹಣ ಎಲ್ಲವೂ ಒಂದ್ಸಲ ನೀವು ನಿಮ್ಮ ಫ್ಯಾಮಿಲಿಯವರು ಆಸ್ಪತ್ರೆಗೆ ಅಡ್ಮಿಟ್ ಆದರು ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಕರಗೋಗ್ಬಿಡುತ್ತೆ. ಅದಾಗಬಾರ್ದು ಅಂತ ಹೇಳಿದ್ರೆ ಉತ್ತಮ ಹೆಲ್ತ್ ಇನ್ಶೂರೆನ್ಸ್ ಅನ್ನು ಮಾಡಿಸಿ. ಹೆಲ್ತ್ ಇನ್ಶೂರೆನ್ಸ್ ಅಂತ ಹೇಳಿದ ತಕ್ಷಣ ಮಾಡಿಸೋದಲ್ಲ, ಬೇರೆ ಬೇರೆ ಕಂಪನಿಗಳ ಜೊತೆಗೆ ಇದನ್ನು ಕೂಡ ನೀವು ಪ್ಲಾನ್ಗಳನ್ನು ಕಂಪೇರ್ ಮಾಡಿ ತಗೋಬೇಕು. ನೋಡಿ, ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಕೊಟ್ಟಿದ್ದೀನಿ. ಆ ಲಿಂಕ್ ಅನ್ನು ಬಳಸಿ, ಅಂದ್ರೆ ಪಾಲಿಸಿ ಬಜಾರ್ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಒಂದ್ಸಲ ಎಕ್ಸ್ಪ್ಲೋರ್ ಮಾಡಿ. ಇಲ್ಲಿ ನಿಮಗೆ ನಿಮ್ಮ ವಯಸ್ಸು ಮತ್ತು ಆರೋಗ್ಯಕ್ಕೆ ಅನುಗುಣವಾಗಿ ತಿಂಗಳಿಗೆ 400-500 ರೂಪಾಯಿ ಪ್ರೀಮಿಯಂನಿಂದ ಶುರುವಾಗಿ ಕೋಟಿಗಳವರೆಗೆ ಕವರೇಜ್ ಸಿಗುವಂತ ಪ್ಲಾನ್ಗಳಿವೆ. ಹಾಗೆಯೇ ಪ್ರೀಮಿಯಂ ಮೇಲೆ 25% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಅಷ್ಟೇ ಅಲ್ಲ, 30 ನಿಮಿಷಗಳ ಕ್ಲೈಮ್ ಸಪೋರ್ಟು, ಡೆಡಿಕೇಟೆಡ್ ರಿಲೇಶನ್ಶಿಪ್ ಮ್ಯಾನೇಜರ್ ಫೆಸಿಲಿಟಿ ಕೂಡ ಇಲ್ಲಿ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ಇಲ್ಲಿ 51ಕ್ಕೂ ಹೆಚ್ಚು ಮೋಸ್ಟ್ ಟ್ರಸ್ಟೆಡ್ ಅಂದ್ರೆ ವಿಶ್ವಾಸಾರ್ಹ ಪಾರ್ಟ್ನರ್ಸ್ ಇರೋದ್ರಿಂದ ನೀವು ಇಲ್ಲಿ ಕಂಪೇರ್ ಕೂಡ ಮಾಡಬಹುದು. ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತಹ ಪಾಲಿಸಿ ಬಜಾರ್ ಲಿಂಕ್ ಅನ್ನು ಕ್ಲಿಕ್ ಮಾಡೋದ್ರ ಮೂಲಕ ನೀವು ಎಲ್ಲಾ ಪ್ಲಾನ್ಗಳನ್ನು ಕಂಪೇರ್ ಮಾಡಿ ನಿಮಗೆ ಸೂಕ್ತವಾದ ಟರ್ಮ್ ಇನ್ಶೂರೆನ್ಸ್ ಹಾಗೆಯೇ ಹೆಲ್ತ್ ಇನ್ಶೂರೆನ್ಸ್ ಯಾವುದು ಅಂತೇಳಿ ನೋಡಿಕೊಂಡು ತೆಗೆದುಕೊಳ್ಬಹುದು. ಎಸ್, ಈಗ ಡೈಲಿ SIP ಮಾಡೋದು ಹೇಗೆ, ಫೋನ್ ಪೇ ಮೂಲಕ ಅಂತ ಹೇಳಿ ನೋಡೋಣ. ಆದರೆ ಅದಕ್ಕಿಂತ ಮುಂಚೆ ಒಂದು ವಿಷಯ ನೀವು ಗಮನದಲ್ಲಿಟ್ಕೊಳ್ಳಿ. ಮೊದಲಿಗೆ ನೀವು ಫೋನ್ ಪೇ ಆಪ್ ಅನ್ನು ಓಪನ್ ಮಾಡಿ ಅಪ್ಡೇಟ್ ಮಾಡ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಈ ಡೈಲಿ SIP ಸ್ಟಾರ್ಟಿಂಗ್ ಫ್ರಮ್ 10 ರೂಪೀಸ್ ಅನ್ನೋದು ಹೊಸ ಫೀಚರ್ ಆಗಿರೋದ್ರಿಂದ ನಿಮ್ಮ ಫೋನ್ ಪೇ ಅಪ್ಡೇಟ್ ಆಗಿರಲಿಲ್ಲ ಅಂತ ಹೇಳಿದ್ರೆ ನಿಮಗೆ ಈ ಫೀಚರ್ ಕಾಣಿಸ್ಲಿಕ್ಕಿಲ್ಲ. ಹಾಗಾಗಿ ಮೊದಲಿಗೆ ನಿಮ್ಮ ಫೋನ್ ಪೇ ಆಪ್ ಅನ್ನ ಅಪ್ಡೇಟ್ ಮಾಡ್ಕೊಳ್ಳಿ. ಅದಾದ ನಂತರ ಈಗ ನಾನು ಫೋನ್ ಪೇ ಆಪ್ ಅನ್ನ ಓಪನ್ ಮಾಡಿದ್ದೀನಿ. ಅದೇ ತರ ನೀವು ಕೂಡ ಫೋನ್ ಪೇ ಆಪ್ ಅನ್ನ ಓಪನ್ ಮಾಡಿ ಅದಾದ್ಮೇಲೆ ಒಂದು ಸ್ವಲ್ಪ ನೀವು ಸ್ಕ್ರಾಲ್ ಡೌನ್ ಮಾಡಿದ್ರೆ ನಿಮಗೆ ಮ್ಯೂಚುವಲ್ ಫಂಡ್ಸ್ ಅಂತ ಹೇಳುವಂತ ಆಪ್ಷನ್ ಸಿಗುತ್ತೆ. ಅದನ್ನ ಕ್ಲಿಕ್ ಮಾಡಿ. ಸೊ ಮ್ಯೂಚುವಲ್ ಫಂಡ್ ಆಪ್ಷನ್ ಅನ್ನ ಕ್ಲಿಕ್ ಮಾಡಿದ ನಂತರ ಒಂದು ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿದ್ರೆ ನಿಮಗೆ ಅಲ್ಲಿ ಕಾಣಿಸುತ್ತೆ ಡೈಲಿ SIP ವಿತ್ 10 ರೂಪೀಸ್ ಅಂತ ಹೇಳುವಂತ ಆಪ್ಷನ್. ಸೊ ಇದನ್ನ ನೀವು ಕ್ಲಿಕ್ ಮಾಡಬೇಕು. ಸೊ ಇದನ್ನ ನೀವು ಕ್ಲಿಕ್ ಮಾಡ್ತಾ ಇದ್ದಂಗೆ ಈ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ಗಮನಿಸಬಹುದು ನೋಡಿ, 20 ರೂಪಾಯಿ ಮಿನಿಮಮ್ ಇನ್ವೆಸ್ಟ್ಮೆಂಟ್, 10 ರೂಪಾಯಿ ಮಿನಿಮಮ್ ಇನ್ವೆಸ್ಟ್ಮೆಂಟ್, 20 ರೂಪಾಯಿ, 100 ರೂಪಾಯಿ, 20 ರೂಪಾಯಿ, ಈ ತರ 10 ರೂಪಾಯಿಯಿಂದ ಹಿಡಿದು ಶುರುವಾಗುವಂತ ಎಲ್ಲಾ ಡೈಲಿ SIP ಮ್ಯೂಚುವಲ್ ಫಂಡ್ಗಳು ಇದರಲ್ಲಿ ನಿಮಗೆ ಕಾಣಸಿಗುತ್ತೆ. ಸೊ ಈಗ ನಿಮಗೆ ಒಂದು ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ ಆಕ್ಸಿಸ್ ಗೋಲ್ಡ್ ಅಂತ ಇದೆ ನೋಡಿ. ಆಕ್ಸಿಸ್ ಗೋಲ್ಡ್ ಮ್ಯೂಚುವಲ್ ಫಂಡ್ ಮಿನಿಮಮ್ ಇನ್ವೆಸ್ಟ್ಮೆಂಟ್ 10 ರೂಪೀಸ್. ಅದರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ ಈಗ. ಸೊ ಕ್ಲಿಕ್ ಮಾಡ್ತಾ ಇದ್ದಂಗೆ ಈ ಪೇಜು ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ಗಮನಿಸಬೇಕಾಗಿರೋದು ಫಂಡ್ ಸೈಜ್ ಎಷ್ಟು. ಸೊ ಇದರ ಫಂಡ್ ಸೈಜ್ ಬಂದು 1953.56 ಕೋಟಿ ರೂಪಾಯಿ. ಸೊ ಈ ಫಂಡ್ ಲಾಂಚ್ ಆಗಿರೋದು 20 ಅಕ್ಟೋಬರ್ 2011. ಸೊ ಇದರ NAV ಬಂದು 39.55 ರೂಪಾಯಿ ಇದೆ.
ಸೊ ಅದೇ ಥರ ಈ ಫಂಡ್ ಯಾವ ಥರ ಇದೆ ಅಂತ ಹೇಳಿದ್ರೆ, ಅಂದರೆ ಒಂದು ಪ್ಲಾನ್ ಆಪ್ಷನ್ ಬಂದು ಇದು ಗ್ರೋತು, ರಿಸ್ಕ್ ಎಷ್ಟಿದೆ ಅಂತ ಹೇಳಿದ್ರೆ ಹೈ ಇದೆ, ಪ್ಲಾನ್ ಟೈಪ್ ಬಂದು ರೆಗ್ಯುಲರು. ಹಾಗೆಯೇ ಎಕ್ಸ್ಪೆನ್ಸ್ ರೇಷಿಯೋ ಅಂತ ಹೇಳಿ ಬಂದರೆ ನಿಮಗೆ 0.5% ಅಂತ ಹೇಳಿ ತೋರಿಸ್ತಾ ಇದೆ. ಎಕ್ಸ್ಪೆನ್ಸ್ ರೇಷಿಯೋ 0.5% ಇದೆ, ಒಂದು ಸ್ವಲ್ಪ ಜಾಸ್ತಿ ಅಂತಾನೆ ನೀವು ಹೇಳ್ಬೋದು. ಅಂದರೆ ಸೊ ನೀವು ಬೇರೆ ಪ್ಲಾಟ್ಫಾರ್ಮ್ನಲ್ಲಿ ಪ್ಲಾನ್ ಟೈಪ್ ಡೈರೆಕ್ಟ್ ಅನ್ನು ಸೆಲೆಕ್ಟ್ ಮಾಡಿದ್ರೆ ಆಗ ಎಕ್ಸ್ಪೆನ್ಸ್ ರೇಷಿಯೋ ಇದಕ್ಕಿಂತ ಕಡಿಮೆ ಇರುವಂಥ ಚಾನ್ಸಸ್ ಇದೆ. ಆಮೇಲೆ ಈ ಫಂಡ್ ಒಂದು ಸ್ವಲ್ಪ ರಿಸ್ಕ್ ಕೂಡ ಇದೆ ಅಂತ ಹೇಳಿ ಇಲ್ಲಿ ತೋರಿಸ್ತಾ ಇದೆ. ಸೊ ಇದನ್ನು ತಿಳ್ಕೊಂಡ್ರಿ. ಹಾಗೆಯೇ ಇಲ್ಲ ನಾನು 10 ರೂಪಾಯಿ ಅಲ್ಲ 20 ರೂಪಾಯಿ SIP ಮಾಡ್ತೀನಿ ಡೈಲಿ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಆಪ್ಷನ್ ಇದೆ ನೋಡಿ. ICICI ಪ್ರುಡೆನ್ಷಿಯಲ್ ಮಲ್ಟಿ ಅಸೆಟ್ ಫಂಡ್ ಅಂತ ಇದೆ. ಸೊ ನೀವು ಅದನ್ನು ಕ್ಲಿಕ್ ಮಾಡ್ಬೋದು, ಅದರಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋಗ್ಬೋದು. ಇಲ್ಲ ನಾನು 10 ರೂಪಾಯಿ 20 ರೂಪಾಯಿ ಅಲ್ಲ, ನಾನು ಡೈಲಿ 100 ರೂಪಾಯಿ ಇನ್ವೆಸ್ಟ್ ಮಾಡೋದಕ್ಕೂ ರೆಡಿ ಇದ್ದೀನಿ ಅಂತ ಹೇಳಿದ್ರೆ ನಿಮಗೆ ಇಲ್ಲಿ 100 ರೂಪಾಯಿ ಆಪ್ಷನ್ ಕೂಡ ಸಿಗುತ್ತೆ. ಇನ್ವೆಸ್ಕೋ ಇಂಡಿಯಾ ಲಾರ್ಜ್ ಆ್ಯಂಡ್ ಮಿಡ್ ಕ್ಯಾಪ್ ಫಂಡ್ ಅಂತೇಳಿ ಕಾಣಿಸಿಗುತ್ತೆ. ಸೊ ಈ ಥರ ನೀವು ಫಂಡನ್ನು ಸೆಲೆಕ್ಟ್ ಮಾಡೋದಕ್ಕೆ ಚಾನ್ಸ್ ಇದೆ. ಸೊ ಹೀಗೆ ಇದನ್ನೆಲ್ಲ ಒಂದ್ಸಲ ಎಕ್ಸ್ಪ್ಲೋರ್ ಮಾಡಿ, ಫಂಡ್ಗಳ ಬಗ್ಗೆ ಸ್ಟಡಿ ಮಾಡಿ, ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಸೆಬಿ ರಿಜಿಸ್ಟರ್ಡ್ ತಜ್ಞರ ಸಲಹೆ ಪಡೆದು ನಿಮಗೆ ಸೂಕ್ತವಾಗುವಂಥ ಫಂಡನ್ನು ಆಯ್ಕೆ ಮಾಡಿ ಆ ನಂತರ 10 ರೂಪಾಯಿನೋ 20 ರೂಪಾಯಿನೋ 50 ರೂಪಾಯಿನೋ 100 ರೂಪಾಯಿನೋ SIP ಮಾಡೋದು ಎಷ್ಟು ಅಂತ ಹೇಳುವಂಥದ್ದನ್ನು ನೀವು ಥಿಂಕ್ ಮಾಡಿ ಹೂಡಿಕೆಯನ್ನು ಆರಂಭಿಸ್ಬೋದು. ಈಗ ಕೇವಲ 10 ರೂಪಾಯಿನಿಂದ ಡೈಲಿ SIP ಆರಂಭಿಸಿದ್ರೆ ಅಂದಾಜು 12% ನಂತೆ ವರ್ಷಕ್ಕೆ ರಿಟರ್ನ್ ಸಿಕ್ಕರೆ ಒಂದು ನಿಗದಿತ ಅವಧಿಯಲ್ಲಿ ನಾವು ಹೂಡಿಕೆ ಮಾಡುವಂಥ ಆ ಸಣ್ಣ ಮೊತ್ತದ ಹಣ ಎಷ್ಟಾಗುತ್ತೆ, ನಾವು ಎಷ್ಟು ಗಳಿಸ್ಬೋದು ಅಂತ ತಿಳ್ಕೊಂಡ್ರೆ ನಿಮಗೂ ಕೂಡ ಆಶ್ಚರ್ಯ ಆಗ್ಬೋದು. ಗಮನಿಸಿ, ಇಲ್ಲಿ 12% ರಿಟರ್ನ್ಸ್ ಅಂತೇಳಿ ಅಂದಾಜು ಮಾಡಲಾಗಿದೆ. ಅದು ಕೂಡ ಅಂಕಿ ಅಂಶಗಳ ಪ್ರಕಾರ ತೆಗೆದುಕೊಂಡಿರುವಂಥದ್ದು. ಯಾಕಂದರೆ ಮ್ಯೂಚುವಲ್ ಫಂಡ್, ಯಾಕಂದರೆ ಇಲ್ಲಿ ಇಷ್ಟೇ ಸಿಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಮ್ಯೂಚುವಲ್ ಫಂಡ್ ಯಾವಾಗಲೂ ಕೂಡ ಮಾರುಕಟ್ಟೆಯ ಅಪಾಯಕ್ಕೆ ಒಳಪಟ್ಟಿರೋದ್ರಿಂದ ಇಷ್ಟೇ ರಿಟರ್ನ್ ಸಿಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ಸೊ ಈಗ ನಾನು ನಿಮಗೆ ಒಂದು ಟೇಬಲ್ ಮೂಲಕ ಅದನ್ನು ತೋರಿಸ್ಕೊಡ್ತೀನಿ. ಇದು ಯಾವುದೇ ರೀತಿಯಾದಂಥ ಹೂಡಿಕೆ ರೆಕಮೆಂಡೇಶನ್ ಅಲ್ಲ, ಎಜುಕೇಶನ್ ಪರ್ಪಸ್ಗೋಸ್ಕರ, ಮಾಹಿತಿಗೋಸ್ಕರ ಮಾತ್ರ ನಿಮಗೆ ಹೇಳ್ತಾ ಇರೋದು. ಸೊ ಈಗ ಗಳಿಕೆಯ ಟೇಬಲ್ ಅನ್ನು ನೋಡೋಣ. ಮೊದಲನೇದಾಗಿ ಹೂಡಿಕೆ, ಎಷ್ಟು ದಿನ ಹೂಡಿಕೆ? ಪ್ರತಿದಿನ 10 ರೂಪಾಯಿನಂತೆ ಹೂಡಿಕೆ. ಅವಧಿ ಎಷ್ಟು ಅಂತ ಹೇಳಿದ್ರೆ ನೋಡಿ, ಪ್ರತಿದಿನ ಅಂತ ಹೇಳಿದ್ರೆ ತಿಂಗಳಿಗೆ 30 ದಿನ, ಕೆಲವೊಮ್ಮೆ 31 ಇದೆ. ಹಾಗೆಯೇ ವರ್ಷಕ್ಕೆ ಅಂತ ಹೇಳಿ ತಗೊಂಡಾಗ 365 ದಿನ, ಬಟ್ ನಾನಿಲ್ಲಿ 360 ಅಂತೇಳಿ ತಗೊಳ್ತಾ ಇದ್ದೀನಿ. ಅಂದ್ರೆ ಪ್ರತಿದಿನ ನೀವು 10 ರೂಪಾಯಿ ಅಂತೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಒಂದು ವರ್ಷ ಆದಾಗ 3600 ರೂಪಾಯಿ ನೀವು ಹೂಡಿಕೆ ಮಾಡಿದಂಗೆ ಆಗುತ್ತೆ. ಸೊ ಇಲ್ಲಿ ನಾವು ಗಮನಿಸಬೇಕಾದ ಅಂಶ ಏನು ಅಂತ ಹೇಳಿದ್ರೆ, ಕೆಲವೊಮ್ಮೆ ರಜಾ ದಿನಗಳಲ್ಲಿ ನೀವು ಹೂಡಿಕೆ ಮಾಡುವಂತ ಅಮೌಂಟ್ ಇದೆಯಲ್ಲ, SIP ಇದೆಯಲ್ಲ, ಅದು ಕಟ್ ಆಗಲ್ಲ. ಸೊ ಹಾಗಾಗಿ ಪ್ರತಿದಿನ ಅಂತ ಹೇಳಿ ನಾವು ಗಮನಿಸಿದಾಗ ಸ್ಯಾಟರ್ಡೆ ಸಂಡೇ ಅಥವಾ ರಜೆ ಇರುವಂತ ದಿನಗಳಲ್ಲಿ ಕಟ್ ಆಗದೇ ಇರುವಂತ ಚಾನ್ಸಸ್ ಕೂಡ ಇರುತ್ತೆ. ಅದನ್ನು ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಸೊ ಹಾಗಾಗಿ ನಾನು ಇಲ್ಲಿ 360 ದಿನ ಅಂತ ತಗೊಂಡಿದ್ದೀನಿ, ಕನ್ಫ್ಯೂಷನ್ ಆಗಬಾರ್ದು ಅಂತ ಹೇಳುವಂತ ಕಾರಣಕ್ಕೆ. ಸೊ ಈಗ ಸ್ಕ್ರೀನ್ ಮೇಲೆ ಒಂದು ಟೇಬಲ್ ಅನ್ನು ನೀವು ಗಮನಿಸ್ತಾ ಇರಬಹುದು. ಹೂಡಿಕೆ ಅವಧಿ, ಒಟ್ಟು ಹೂಡಿಕೆ, ಎಸ್ಟಿಮೇಟೆಡ್ ಮೌಲ್ಯ ಮತ್ತೆ ಲಾಭ. ಸೊ ಮೊದಲನೇದಾಗಿ ಹೂಡಿಕೆ ಅವಧಿ 5 ವರ್ಷ. ನೀವು ಪ್ರತಿದಿನ 10 ರೂಪಾಯಿನಂತೆ ಹೂಡಿಕೆ ಮಾಡ್ತಾ ಹೋದ್ರೆ ಒಟ್ಟು ಹೂಡಿಕೆ 18,000 ರೂಪಾಯಿ ಆಗುತ್ತೆ. ಎಸ್ಟಿಮೇಟೆಡ್ ಮೌಲ್ಯ ಬಂದು 24,725 ರೂಪಾಯಿ ಆಗುತ್ತೆ. ಸೊ ಇಲ್ಲಿ ನಿಮಗೆ ಸಿಗುವಂತ ಲಾಭ ಅಂದ್ರೆ 12% ನಂತೆ ರಿಟರ್ನ್ ಸಿಕ್ಕರೆ 6,725 ರೂಪಾಯಿ. ಅದೇ ತರ ನೀವು 10 ರೂಪಾಯಿಯನ್ನ 10 ವರ್ಷಗಳ ಕಾಲ ಇನ್ವೆಸ್ಟ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ಒಟ್ಟು ಹೂಡಿಕೆ 36,000 ರೂಪಾಯಿ ಆಗುತ್ತೆ. ಎಸ್ಟಿಮೇಟೆಡ್ ಮೌಲ್ಯ 69,690 ರೂಪಾಯಿ ಆಗುತ್ತೆ. ಹಾಗೆಯೇ ನಿಮಗೆ ಸಿಗುವಂತ ಲಾಭ 12% ನಂತೆ ಸಿಕ್ಕರೆ ರಿಟರ್ನ್ಸು 33,690 ರೂಪಾಯಿ ಆಗುತ್ತೆ. ಹಾಗೆಯೇ ನೆಕ್ಸ್ಟ್ 15 ವರ್ಷ ನೀವು 10 ರೂಪಾಯಿ ಹೂಡಿಕೆ ಮಾಡಿದ್ರೆ 72,000 ಹೂಡಿಕೆ ಆಗುತ್ತೆ. ಎಸ್ಟಿಮೇಟೆಡ್ ಮೌಲ್ಯ ಬಂದು 2,95,000 ರೂಪಾಯಿ. ನಿಮಗೆ ಸಿಗುವಂತ ಲಾಭ 2,23,000 ಇರಬಹುದು. ಸೊ ಇನ್ನು ನೆಕ್ಸ್ಟ್ 20 ವರ್ಷ ನೀವು ಪ್ರತಿದಿನ 10 ರೂಪಾಯಿ ಹೂಡಿಕೆಯನ್ನು ಮಾಡಿದ್ರೆ ನಿಮ್ಮ ಒಟ್ಟು ಹೂಡಿಕೆ 1,08,000 ರೂಪಾಯಿ ಆಗುತ್ತೆ. ಎಸ್ಟಿಮೇಟೆಡ್ ಮೌಲ್ಯ 10,59,000 ರೂಪಾಯಿ ಆಗುತ್ತೆ. ನಿಮಗೆ ಸಿಗಬಹುದಾದಂತ ಲಾಭ 9,51,000 ರೂಪಾಯಿ ಆಗುತ್ತೆ. ನೋಡಿ, ಇಲ್ಲಿ ನೀವೇ ಈ ಡೈಲಿ SIP ಅನ್ನ ಲೆಕ್ಕ ಹಾಕಬಹುದು. ಅದು ಹೇಗೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ. ಧನ್ ಆ್ಯಪ್ ಅಂತ ಇದೆ, ಅದನ್ನ ಓಪನ್ ಮಾಡಿ ನೀವು ಆ ಡೈಲಿ SIP ಕ್ಯಾಲ್ಕುಲೇಟರ್ ಅಂತ ಇದೆ ಧನ್ ಆ್ಯಪ್ ಅಲ್ಲಿ. ಸೊ ಅದನ್ನ ನೀವು ಓಪನ್ ಮಾಡಬೇಕಾಗತ್ತೆ. ಸೊ ಅದಾದ್ಮೇಲೆ ಯಾವ ತರ ಕ್ಯಾಲ್ಕುಲೇಟ್ ಮಾಡೋದು? ಸೊ ಮೊದಲನೇದಾಗಿ ನಾವು 10 ರೂಪಾಯಿ ಪ್ರತಿದಿನ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಎಷ್ಟಾಗುತ್ತೆ ಅಂತ ಹೇಳುವಂಥದ್ದನ್ನು ನೋಡೋಣ. ಇನ್ವೆಸ್ಟ್ಮೆಂಟ್ ಬಂದು 10 ರೂಪಾಯಿ ಪ್ರತಿದಿನ ಡೈಲಿ. ಹೂಡಿಕೆಯ ಅವಧಿ ಬಂದು ಇಲ್ಲಿ 30 ವರ್ಷ ಅಂತ ಹಾಕೋಣ. ಟೋಟಲ್ ಮೆಚುರಿಟಿ ವ್ಯಾಲ್ಯೂ ನೋಡಿ, ಇವಾಗ 10,82,477 ರೂಪಾಯಿ. ನೀವು ಮಾಡಿರುವಂಥ ಹೂಡಿಕೆ ಎಷ್ಟು 30 ವರ್ಷಕ್ಕೆ? 1,09,500 ರೂಪಾಯಿ. ರಿಟರ್ನ್ಸ್ ಎಷ್ಟು? 12% ನಂತೆ ರಿಟರ್ನ್ಸ್ ಅನ್ನ ನಾವು ಲೆಕ್ಕ ಹಾಕಿದ್ರೆ ನಮಗೆ ಬರಬಹುದಾದಂಥ ರಿಟರ್ನ್ಸು 9,72,977 ರೂಪಾಯಿ. ಅದೇನೆ ನಾನು 10 ರೂಪಾಯಿ ಅಲ್ಲ 20 ರೂಪಾಯಿ ಡೈಲಿ SIP ಅಲ್ಲಿ ಹಾಕ್ತೀನಿ, ಹಾಗಿದ್ರೆ ನನಗೆ ಎಷ್ಟು ಸಿಗಬಹುದು ಅಂತ ನೀವು ಕೇಳಿದ್ರೆ ನೋಡಿ,
ಪ್ರತಿದಿನ 20 ರೂಪಾಯಿ ಹೂಡಿಕೆ ಮಾಡ್ತೀರಿ. ಹೂಡಿಕೆಯ ಅವಧಿ ಬಂದು 30 ವರ್ಷ ಅಂತ ಹಾಕೋಣ. ಇಲ್ಲಿ ಒಟ್ಟು ಹೂಡಿಕೆ ನೀವು ಮಾಡುವಂತ ಹೂಡಿಕೆ ಎಷ್ಟು ಅಂತ ಹೇಳಿದ್ರೆ 2,19,000 ರೂಪಾಯಿ. ಸೊ ಇಲ್ಲಿ ಟೋಟಲ್ ಮೆಚುರಿಟಿ ವ್ಯಾಲ್ಯೂ ಬಂದು 21,64,954 ರೂಪಾಯಿ ಬರಬಹುದು. ಎಕ್ಸ್ಪೆಕ್ಟೆಡ್ ಕಾರ್ಪಸ್ ಇದು ಇಷ್ಟೇ ಬರುತ್ತೆ ಅಂತ ಅಲ್ಲ, ಬರಬಹುದು ಅಂತ ಹೇಳಿ ಮಾತ್ರ. ಸೊ ಇಲ್ಲಿ ನಾವೀಗ ರಿಟರ್ನ್ಸ್ ಮಾತ್ರ ಎಷ್ಟು ಅಂತ ಹೇಳಿ ನಾವು ಗಮನಿಸಿದ್ರೆ 19,45,954 ರೂಪಾಯಿ. ಅಂದ್ರೆ ನೀವು ಹೂಡಿಕೆ ಮಾಡಿರೋದು 2,19,000 ರೂಪಾಯಿ. ನಿಮಗೆ ಬರುವಂತ ಟೋಟಲ್ ಮೆಚುರಿಟಿ ವ್ಯಾಲ್ಯೂ ಹೂಡಿಕೆ ಸೇರಿ 21,64,954 ರೂಪಾಯಿ ಬರಬಹುದು. ಸೊ ಅದೇ ರೀತಿ ಪ್ರತಿದಿನ 50 ರೂಪಾಯಿ ಡೈಲಿ SIP ಯಲ್ಲಿ ಹೂಡಿಕೆ ಮಾಡಿದ್ರೆ ಎಷ್ಟು ಬರಬಹುದು ನೋಡಿ. ಮತ್ತೆ 50 ರೂಪಾಯಿ ಪ್ರತಿದಿನ ಹೂಡಿಕೆ ಅವಧಿ ಬಂದು 30 ವರ್ಷ ಅಂತ ಹೇಳಿ ಲೆಕ್ಕ ಹಾಕೋಣ. ಸೊ ಇಲ್ಲಿ ಒಟ್ಟು ಹೂಡಿಕೆ ಅಂತ ಹೇಳಿ ನೋಡಿದಾಗ 5,47,500 ರೂಪಾಯಿ ಆಗಿರುತ್ತೆ. ಟೋಟಲ್ ಮೆಚುರಿಟಿ ವ್ಯಾಲ್ಯೂ ಬಂದು 54,12,385 ರೂಪಾಯಿ ಬರಬಹುದು. ಎಕ್ಸ್ಪೆಕ್ಟೆಡ್ ಕಾರ್ಪಸ್ ಇದು ಮತ್ತೆ ಹೇಳ್ತಾ ಇದ್ದೀನಿ, ಇಷ್ಟೇ ಬರುತ್ತೆ ಅಂತ ಹೇಳಿ ಹೇಳೋದಿಕ್ಕಾಗಲ್ಲ, ಬರಬಹುದು ಅಂತ ಹೇಳಿ ಮಾತ್ರ. ಸೊ ಇಲ್ಲಿ ರಿಟರ್ನ್ಸ್ ಮಾತ್ರ ಅಂತ ಹೇಳಿದ್ರೆ 48,64,885 ರೂಪಾಯಿ. ಸೊ ಈ ರೀತಿ ನೀವು ಎಷ್ಟು ಇನ್ವೆಸ್ಟ್ ಮಾಡ್ತೀರಿ ಅಂತ ಹೇಳೋದ್ರ ಮೇಲೆ ನೀವು ಲೆಕ್ಕ ಹಾಕ್ತಾ ಹೋಗ್ಬೋದು. ಸೊ ಗೊತ್ತಾಯ್ತಲ್ಲ, ಈ ರೀತಿ ನೀವು 10 ರೂಪಾಯಿನಿಂದಲೂ ಕೂಡ ಡೈಲಿ SIP ಅನ್ನ ಸ್ಟಾರ್ಟ್ ಮಾಡಬಹುದು. ಇದೇನೆ ಪವರ್ ಆಫ್ 10 ರೂಪೀಸ್. ಎಷ್ಟೋ ಸಲ ನಾವೆಲ್ಲ ಈ 10 ರೂಪಾಯಿ 20 ರೂಪಾಯಿ ಅಂತ ಕೇವಲವಾಗಿ ನೋಡಿರ್ತೀವಿ. ಚೇಂಜ್ ಇಲ್ಲದೆ ಇದ್ದಾಗ ಅಥವಾ ಏನಾದರೂ ವಸ್ತುಗಳನ್ನು ಕೊಳ್ಳುವಾಗ 10 ರೂಪಾಯಿ ತಾನೆ ಅಂತೇಳಿ ಬಿಟ್ಟಿರ್ತೀವಿ ಅಲ್ವಾ. ಅದೇ 10 ರೂಪಾಯಿ 20 ರೂಪಾಯಿಯನ್ನ 20 ವರ್ಷ 30 ವರ್ಷ ಈ ತರ ಡೈಲಿ SIP ಯಲ್ಲಿ ಹೂಡಿಕೆ ಮಾಡಿದ್ರೆ ಈ ಸಣ್ಣ ಮೊತ್ತದ ಹಣ ಎಷ್ಟು ದೊಡ್ಡದಾಗಿ ಅಂದ್ರೆ 10 ಲಕ್ಷ 20 ಲಕ್ಷವಾಗಿ ಬೆಳೆಯಬಹುದು ಅನ್ನೋದು ಈಗ ನಿಮಗೆ ಅರ್ಥ ಆಗಿರ್ಬೋದು. ಸೊ ಇದು ಡೈಲಿ SIP ಪವರ್. ಇನ್ಮೇಲೆ 10 ರೂಪಾಯಿ 20 ರೂಪಾಯಿ ಅಂತ ತುಂಬಾ ಹಗುರವಾಗಿ ಕೇವಲವಾಗಿ ನೋಡಬೇಡಿ. ಹನಿ ಹನಿ ಗೂಡಿ ಹಳ್ಳ ಅನ್ನೋ ಗಾದೆ ಮಾತ ಇದೆಯಲ್ಲ, ಅದೇ ರೀತಿ ಸಣ್ಣ ಮೊತ್ತದ ಹಣವನ್ನ ಡೈಲಿ SIP ಯಲ್ಲಿ ಹೂಡಿಕೆ ಮಾಡ್ತಾ ಬಂದ್ರೆ ಒಳ್ಳೆಯ ರಿಟರ್ನ್ಸ್ ಅದಕ್ಕೆ ಸಿಕ್ಕರೆ ಅದು ಕೂಡ ಲಕ್ಷಗಳಾಗಿ ಬದಲಾಗೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಈ ಡೈಲಿ SIP ತೋರಿಸ್ತಾ ಇದೆ. ಸೊ ಈಗ ಫೋನ್ ಪೇ ಯೂಸ್ ಮಾಡಿ 10 ರೂಪಾಯಿನಿಂದ ಡೈಲಿ SIP ಸ್ಟಾರ್ಟ್ ಮಾಡೋದು ಹೇಗೆ ಅನ್ನೋದನ್ನ ಪ್ರಾಕ್ಟಿಕಲ್ ಆಗಿ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಮೊದಲಿಗೆ ಫೋನ್ ಪೇ ಆಪ್ ಅನ್ನ ಓಪನ್ ಮಾಡಿ ಇಲ್ಲಿ ಒಂದು ಸ್ವಲ್ಪ ಸ್ಕ್ರಾಲ್ ಮಾಡಿದ್ರೆ ನಿಮಗೆ ಮ್ಯೂಚುವಲ್ ಫಂಡ್ ಅನ್ನೋ ಆಪ್ಷನ್ ಅನ್ನ ನೋಡಬಹುದು. ನೀವು ಅದನ್ನ ಕ್ಲಿಕ್ ಮಾಡಿ ಇಲ್ಲಿ ಕೆಳಗಡೆ ಡೈಲಿ SIP ಸ್ಟಾರ್ಟ್ಸ್ ಫ್ರಮ್ 10 ರೂಪೀಸ್ ಅಂತ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಸಾಕಷ್ಟು ಫಂಡ್ಗಳು ಕಾಣಿಸುತ್ತೆ. ನೀವು 10 ರೂಪಾಯಿ ಹೂಡಿಕೆ ಮಾಡ್ತೀರಿ ಡೈಲಿ SIP ಯಲ್ಲಿ ಅಂತ ಹೇಳಿದ್ರೆ ಒಂದು ಎಕ್ಸಾಂಪಲ್ ಆಕ್ಸಿಸ್ ಗೋಲ್ಡ್ ಫಂಡ್ ಅಂತ ಇದೆ. 20 ರೂಪಾಯಿ ಮಾಡ್ತೀರಿ ಅಂತ ಹೇಳಿದ್ರೆ ICICI ಪ್ರುಡೆನ್ಷಿಯಲ್ ಮಲ್ಟಿ ಅಸೆಟ್ ಫಂಡ್ ಇದೆ. ಸೊ 50 ರೂಪಾಯಿ ಮಾಡ್ತೀರಿ ಅಂತ ಹೇಳಿದ್ರೆ ಈ ತರ ಬೇರೆ ಬೇರೆ ಫಂಡ್ಗಳನ್ನು ನೀವು ಇಲ್ಲಿ ಗಮನಿಸಬಹುದು. ನೀವು ಯಾವುದು ಬೇಕು ಅನ್ನೋದನ್ನ ರಿಸರ್ಚ್ ಮಾಡಿ ಚೂಸ್ ಮಾಡಿ ಇದರಲ್ಲಿ ನಿಮಗೆ ಸೂಕ್ತವಾದುದನ್ನು ಸೆಲೆಕ್ಟ್ ಮಾಡಿ ಕ್ಲಿಕ್ ಮಾಡಿ ಅಲ್ಲಿ ಅಮೌಂಟ್ ಅನ್ನು ಎಂಟರ್ ಮಾಡಿದ್ರೆ ಆಯ್ತು. 10 ರೂಪಾಯಿ 20 ರೂಪಾಯಿ 50 ರೂಪಾಯಿ ಎಷ್ಟು ಬೇಕೋ ನೀವು ಹೂಡಿಕೆಯನ್ನು ಮಾಡಬಹುದು. ಅದಾದ್ಮೇಲೆ KYC ಕೇಳುತ್ತೆ. ನಿಮ್ಮ ಹೆಸರು, ನಿಮ್ಮ ಪ್ಯಾನ್ ನಂಬರು, ಡೇಟ್ ಆಫ್ ಬರ್ತ್ ಹೀಗೆ ಎಲ್ಲಾ ಡೀಟೇಲ್ಸ್ ಅನ್ನು ಕೊಟ್ಟು KYC ಅನ್ನ ಕಂಪ್ಲೀಟ್ ಮಾಡಿ ಅದು ಮುಗಿದ ಮೇಲೆ ನಿಮ್ಮ ನಾಮಿನಿ ಡೀಟೇಲ್ಸ್ ಅನ್ನು ಕೇಳುತ್ತೆ. ಅದನ್ನು ಕೊಡಿ. ಯಾರನ್ನ ನಾಮಿನಿ ಮಾಡ್ತಿರೋ ಅವರ ಹೆಸರು, ಅವ್ರ ಜೊತೆಗಿನ ರಿಲೇಶನ್ಶಿಪ್, ಅವರ ಫೋನ್ ನಂಬರ್, ಇಮೇಲ್ ID, ಅವರ ಆಧಾರ್ ಕಾರ್ಡ್ನ ಲಾಸ್ಟ್ 4 ನಂಬರ್ ಹೀಗೆ ಕೊಡಬೇಕು. ಹೀಗೆ ಎಲ್ಲ ಕೊಟ್ಟು KYC ಡೀಟೇಲ್ಸ್ ಅನ್ನ ಕಂಪ್ಲೀಟ್ ಮಾಡಿದ್ರೆ ಆಯ್ತು. ಇದಕ್ಕೆ ಯಾವುದೇ ರೀತಿಯಾದಂಥ ಡಿಮ್ಯಾಟ್ ಅಕೌಂಟ್ ಬೇಡ. ಇದಾದ ನಂತರ ಎಷ್ಟು ಅಮೌಂಟ್ ಅಂತ ಹೇಳಿ ಎಂಟರ್ ಮಾಡಿ ನಿಮ್ಮ ಪಿನ್ ಹಾಕಿದ್ರೆ ಆಯ್ತು. ಡೈಲಿ ಆ ಅಮೌಂಟ್ ನೀವು ಫಿಕ್ಸ್ ಮಾಡಿರುವಂಥ ಅಮೌಂಟ್ ನಿಮ್ಮ ಅಕೌಂಟ್ನಿಂದ ಡಿಡಕ್ಟ್ ಆಗಿ ನೀವು ಸೆಲೆಕ್ಟ್ ಮಾಡಿದಂಥ ಫಂಡ್ಗೆ ಹೋಗುತ್ತೆ. ಸಿಂಪಲ್ ಆಗಿ ಕೇವಲ 10 ರೂಪಾಯಿನಿಂದಲೂ ಕೂಡ ನೀವು ಡೈಲಿ SIP ಅನ್ನು ಈ ರೀತಿ ಆರಂಭಿಸಬಹುದು. ಅದು ಕೂಡ ನಾವು ಡೈಲಿ ಯೂಸ್ ಮಾಡೋ ಫೋನ್ನಿಂದನೇ ಸುಲಭವಾಗಿ ಹೂಡಿಕೆಯನ್ನು ಮಾಡಬಹುದು. ಹಾಗೇನೆ ಸಣ್ಣ ಮೊತ್ತದ ಹೂಡಿಕೆಯಿಂದ ಲಾಂಗ್ ಟರ್ಮ್ನಲ್ಲಿ ಒಂದೊಳ್ಳೆ ಆದಾಯವನ್ನು ಗಳಿಸೋದಕ್ಕೆ ಇಲ್ಲಿ ಅವಕಾಶ ಇದೆ. ಸೊ ಆದರೆ ಒಂದು ವಿಷಯ ಮಾತ್ರ ನೆನಪಲ್ಲಿರಲಿ, ಇದು ಸೇಫು, ಇದರಲ್ಲಿ ರಿಸ್ಕ್ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಮ್ಯೂಚುವಲ್ ಫಂಡ್ ಹೂಡಿಕೆಗಳು ಯಾವತ್ತಿಗೂ ಕೂಡ ಮಾರುಕಟ್ಟೆಯ ಅಪಾಯಕ್ಕೆ ಒಳಪಟ್ಟಿರುತ್ತೆ. ಹಾಗಾಗಿ ನೀವು ರಿಸರ್ಚ್ ಮಾಡಿ ಅಥವಾ ಸೆಬಿ ರಿಜಿಸ್ಟರ್ಡ್ ಸಲಹೆಗಾರರ ಸಲಹೆಯನ್ನು ಪಡೆದು ಹೂಡಿಕೆ ಮಾಡೋದು ಉತ್ತಮ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಯಾರು ಡೈಲಿ SIP ಯಲ್ಲಿ ಹೂಡಿಕೆಯನ್ನು ಆರಂಭ ಮಾಡ್ತೀವಿ 2026ರಿಂದ ಅಂತ ಹೇಳಿ ಅನ್ಕೊಳ್ತಾ ಇದ್ದೀರಾ ಅಂತವರು ಕಮೆಂಟ್ ಮಾಡಿ. ಬಾಸ್ವಾಲಾ ಕನ್ನಡ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಬಾಸ್ವಾಲಾ, ಬಿ ದ ಬಾಸ್.